Hi guys, welcome back. So in the last lecture we have completed your first part of your biomolecules, that is a carbohydrate. So in the last session we have come across your polysaccharides. So polysaccharides ಅಲ್ಲಿ ಮೂರು ಬಂದಿದ್ದು, ಅದರಲ್ಲಿ ಲಾಸ್ಟ್ ಲೆಕ್ಚರಲ್ಲಿ ನಾವು ಎರಡು ಮಾಡಿದ್ವಿ, ಒಂದು ಸೆಲ್ಯುಲೋಸ್ ಮತ್ತು ಇನ್ನೊಂದು ಗ್ಲೈಕೋಜನ್. ಸೊ ಸೆಲ್ಯುಲೋಸ್ ಬಂದ್ರಿ ಅಂದರೆ ಸೆಲ್ಯುಲೋಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಅ ಪ್ಲಾಂಟ್. ಸೊ ಅದರ ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಸೆಲ್ಯುಲೋಸ್ ಇಸ್ ಅ ಪಾಲಿಮರ್ ಆಫ್ ಬೀಟಾ ಡಿ ಗ್ಲೂಕೋಸ್ ಅಂತ ಸ್ಟಡಿ ಮಾಡಿದ್ವಿ. ಸ್ಟ್ರಕ್ಚರ್ ನೋಡಿದ್ರಿ ಅಂದ್ರೆ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಯುವರ್ ಸೆಲ್ಯುಲೋಸ್ ಅಥವಾ ಪಾಲಿಸ್ಯಾಕರೈಡ್ ಸ್ಟ್ರಕ್ಚರ್. ಸೊ ಇಲ್ಲಿ ನಿಮ್ಮದು ಬಾಂಡಿಂಗ್, ದಟ್ ಇಸ್ ಅ ಗ್ಲೈಕೋಸೈಡಿಕ್ ಲಿಂಕೇಜ್ ಬಿಟ್ವೀನ್ C1 ಮತ್ತು C4 ಮಧ್ಯೆ ಬರ್ತೈತಿ. ಇದಾಗಿಂದ ವಿ ಹ್ಯಾವ್ ಕಮ್ ಅಕ್ರಾಸ್ ದಟ್ ಈಸ್ ಅ ಗ್ಲೈಕೋಜನ್. ಗ್ಲೈಕೋಜನ್ ಈಸ್ ಕಾಲ್ಡ್ ಆಸ್ ಅ ಅನಿಮಲ್ ಸ್ಟಾರ್ಚ್. ಅಂದರೆ ನಾವು ಸ್ಟಾರ್ಚ್ ಬಗ್ಗೆ ಏನು ಸ್ಟಡಿ ಮಾಡಿದ್ವಲ್ಲ, ಆ ಗ್ಲೈಕೋಜನ್ ಅಥವಾ ಇಲ್ಲಿ ಅನಿಮಲ್ಸಲ್ಲಿ ಬರ್ತಕ್ಕಂಥ ಗ್ಲೈಕೋಜನನ್ನು ಏನಂತ ಕರಿತೀವಿ ಅಂದರೆ ನಾವು ಅನಿಮಲ್ ಸ್ಟಾರ್ಚ್ ಅಂತ ಕರಿತೀವಿ. ಯಾಕೆ ಇದನ್ನು ಅನಿಮಲ್ ಸ್ಟಾರ್ಚ್ ಅಂತ ಕರಿತೀವಿ ಅಂದ್ರೆ ಈ ಗ್ಲೈಕೋಜನ್ ಏನಾಗಿ ಆ್ಯಕ್ಟ್ ಆಗ್ತೈತೆ ಅಂದರೆ ಎನರ್ಜಿ ಸ್ಟೋರೇಜ್ ಆಗಿ ಆ್ಯಕ್ಟ್ ಆಗ್ತೈತಿ, ಅದಕ್ಕಾಗಿ ಇದನ್ನು ಅನಿಮಲ್ ಸ್ಟಾರ್ಚ್ ಅಂತ ಕರಿತೀವಿ. ಸೊ ಇದ್ರ ಸ್ಟ್ರಕ್ಚರ್ ಬಗ್ಗೆ ಬಂದ್ರಿ ಅಂದ್ರೆ ದ ಸ್ಟ್ರಕ್ಚರ್ ಆಫ್ ಸೆಲ್ಯುಲೋಸ್ ಈಸ್ ಸಿಮಿಲರ್ ಟು ಯುವರ್ ಅಮೈಲೋ ಪೆಕ್ಟಿನ್ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ನಾವು ಲಾಸ್ಟ್ ಲೆಕ್ಚರಲ್ಲೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಟುಡೇ ಇನ್ ದಿಸ್ ಸೆಷನ್ ವಿ ಆರ್ ಮೂವಿಂಗ್ ಆನ್ ಟು ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಯುವರ್ ಪ್ರೋಟೀನ್ಸ್. ಸೊ ಪ್ರೋಟೀನ್ಸ್ ಅಂದ್ರೆ ಏನು, ಪ್ರೋಟೀನ್ಸ್ ಯಾವುದರಿಂದ ಆಗಿರ್ತೈತಿ, ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಪ್ರೋಟೀನ್ ಯಾವ್ಯಾವ ಥರ ಮಾಡ್ತಾರೆ, ಆ್ಯಂಡ್ ಪ್ರೋಟೀನ್ ಆಗಬೇಕಾದ್ರೆ ಏನು ರೀಸನ್ ಇರ್ತೈತಲ್ಲ, ಅಮೈನೋ ಆ್ಯಸಿಡ್ ಅಂತ ಏನು ಹೇಳ್ತೀವಲ್ಲ, ಆ ಅಮೈನೋ ಆ್ಯಸಿಡ್ಸ್ ಎಷ್ಟು ಅಮೈನೋ ಆ್ಯಸಿಡ್ಸ್ ಬರ್ತವೆ, ಆ ಅಮೈನೋ ಆ್ಯಸಿಡ್ಸ್ನ ಯಾವ ಥರ ಕ್ಲಾಸಿಫೈ ಮಾಡ್ತಾರೆ ಅಂತೆಲ್ಲ ನೋಡ್ತೀವಿ. ಸೊ ಟುಡೇ ಇನ್ ದಿಸ್ ಲೆಕ್ಚರ್ ವಿ ಆರ್ ಮೂವಿಂಗ್ ಆನ್ ಟು ಪ್ರೋಟೀನ್ಸ್. ಸೊ ಪ್ರೋಟೀನ್ಸ್ ಬಗ್ಗೆ ಎಲ್ಲ ಈ ಲೆಕ್ಚರಲ್ಲಿ ನಾವೇನು ಮಾಡೋಣ, ಡಿಸ್ಕಸ್ ಮಾಡೋಣ. ಮೂವಿಂಗ್ ಆನ್ ಟು ಪ್ರೋಟೀನ್ಸ್. ಸೊ ಪ್ರೋಟೀನ್ ಈಸ್ ಅ ವರ್ಡ್ ವಿಚ್ ಈಸ್ ಡಿರೈವ್ಡ್ ಫ್ರಮ್ ಅ ಗ್ರೀಕ್ ವರ್ಡ್. ಸೊ ಗ್ರೀಕ್ ವರ್ಡಿಂದ ಡಿರೈವ್ ಮಾಡ್ತಾರೆ, ವಿಚ್ ಈಸ್ ಅ ಪ್ರೋಟಿಯೋಸ್. ಪ್ರೋಟಿಯೋಸ್ ಅಂದರೆ ಏನು ಇಂಡಿಕೇಟ್ ಮಾಡ್ತೈತಿ ಅಂದರೆ ಇಲ್ಲಿ ನಮಗೆ ಫಸ್ಟ್ ಅಥವಾ ಪ್ರೈಮರಿ ಅಂತ ಇಂಡಿಕೇಟ್ ಮಾಡ್ತೈತಿ. ಸೊ ಪ್ರೋಟೀನ್ ಅಂದರೆ ಏನಾಗ್ತೈತಿ ಅಂದ್ರೆ ಪ್ರೋಟೀನ್ಸ್ ಆರ್ ದ ಎಸೆನ್ಷಿಯಲ್ ಫಾರ್ ದ ಗ್ರೋತ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಯುವರ್ ಲಿವಿಂಗ್ ಸಿಸ್ಟಮ್. ಅಂದರೆ ಒಂದು ಲಿವಿಂಗ್ ಸಿಸ್ಟಮ್ ಅಥವಾ ಒಂದು ಲಿವಿಂಗ್ ಆರ್ಗ್ಯಾನಿಸಮ್ ಗ್ರೋತ್ ಆಗಬೇಕು, ಅದು ಕರೆಕ್ಟಾಗಿ ಅದರದ್ದು ಹೆಲ್ದಿಯಾಗಿ ಮೇಂಟೈನ್ ಆಗಬೇಕಂದ್ರೆ ಪ್ರೋಟೀನ್ಸ್ ಆರ್ ದ ವೆರಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಥವಾ ಎಸೆನ್ಷಿಯಲ್ ಮಾಲಿಕ್ಯೂಲ್ಸ್ ಫಾರ್ ದ ಗ್ರೋತ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಯುವರ್ ಲಿವಿಂಗ್ ಸಿಸ್ಟಮ್. ಒಂದು ಲಿವಿಂಗ್ ಸಿಸ್ಟಮ್ ಚೆನ್ನಾಗಿ ಗ್ರೋತ್ ಆಗಬೇಕು, ಅದರದ್ದು ಹೆಲ್ದಿ ಆಗಿರಬೇಕು ಅಥವಾ ಪ್ರೊಸೆಸ್ ಎಲ್ಲ ಚೆನ್ನಾಗಿ ಮಾಡಬೇಕಂದ್ರೆ ಮೇಜರ್ ಏನು ಇಂಪಾರ್ಟೆಂಟ್ ಅಂದ್ರೆ ನಮಗೆ ಪ್ರೋಟೀನ್ಸ್ ಇಂಪಾರ್ಟೆಂಟ್ ಅಂತ ಕರಿತೀವಿ. ಆ ಪ್ರೋಟೀನ್ಸ್ದ ವರ್ಡ್ ನಾವೇನು ಮಾಡಿವಿ, ಗ್ರೀಕಿಂದ ಡಿರೈವ್ ಮಾಡ್ಕೊಂಡಿವಿ. ಗ್ರೀಕ್ ವರ್ಡಲ್ಲಿ ಪ್ರೋಟಿಯೋಸ್ ಅಂತ ಕರಿತಾರೆ. ಪ್ರೋಟಿಯೋಸ್ ಅಂದ್ರೆ ವಿಚ್ ಮೀನ್ಸ್ ಫಸ್ಟ್ ಅಥವಾ ಪ್ರೈಮರಿ. ಅಂದರೆ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪ್ರೈಮರಿ ಥಿಂಗ್ಸ್ ಆರ್ ಫಸ್ಟ್ ಥಿಂಗ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ದ ಮೇಂಟೆನೆನ್ಸ್ ಆ್ಯಂಡ್ ಗ್ರೋತ್ ಆಫ್ ದ ಲಿವಿಂಗ್ ಸಿಸ್ಟಮ್. ಒಂದು ಲಿವಿಂಗ್ ಸಿಸ್ಟಮ್ದು ಗ್ರೋತ್ ಚೆನ್ನಾಗಾಗಬೇಕಾದ, ಮೇಂಟೆನೆನ್ಸ್ ಚೆನ್ನಾಗಿರ್ಬೇಕಂದ್ರೆ ನಮ್ಗೆ ಏನಾಗ್ತೈತಿ, ಪ್ರೋಟೀನ್ಸ್ ಆರ್ ದ ವೆರಿ ವೆರಿ ಇಂಪಾರ್ಟೆಂಟ್ ಮಾಲಿಕ್ಯೂಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೌಂಡ್. ಸೊ ಈ ಪ್ರೋಟೀನ್ಸ್ ಯಾವುದ್ರಲ್ಲಿಂದ ಆಗಿರ್ತೈತಿ, ಯಾಕಂದ್ರೆ ಈ ಪ್ರೋಟೀನ್ಸ್ ಆರ್ ಎಸೆನ್ಷಿಯಲ್ ಫಾರ್ ಗ್ರೋತ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಲಿವಿಂಗ್ ಸಿಸ್ಟಮ್ ಅಂತ ಹೇಳಿದ್ವಿ ಅಂದ್ರೆ ಈ ಪ್ರೋಟೀನ್ಸ್ ಯಾವುದ್ರಲ್ಲಿಂದ ಆಗಿರ್ತೈತಿ ಅಂದ್ರೆ ಪ್ರೋಟೀನ್ಸ್ ವಿಚ್ ಆರ್ ಮೇಡ್ ಅಪ್ ಆಫ್ ಅಮೈನೋ ಆ್ಯಸಿಡ್ಸ್, which are made up of amino acids, or a proteins which are made up of alpha amino acids. ಅಂದರೆ ಪ್ರೋಟೀನ್ಸ್ ಅಂದರೆ ಏನು ಕರಿತೀವಿ ಅಂದ್ರೆ ಪ್ರೋಟೀನ್ಸ್ ಆರ್ ನಥಿಂಗ್ ಬಟ್ ಪ್ರೋಟೀನ್ಸ್ ಆರ್ ಪಾಲಿಮರ್ಸ್. ಪ್ರೋಟೀನ್ಸ್ ಆರ್ ಪಾಲಿಮರ್ಸ್ ಆಫ್ ಯುವರ್ ಆಲ್ಫಾ ಅಮಿನೋ ಆಸಿಡ್ಸ್. ಅಂದರೆ ಪಾಲಿಮರ್ಸ್ ಅಂದರೆ ಏನಾಗ್ತೈತಿ, ಇಲ್ಲಿ ಒಂದೊಂದೇ ಅಮೈನೋ ಆಸಿಡ್ಸ್ ಏನಾಗ್ತವೆ, ಜಾಯಿನ್ ಆಗ್ತಾ ಹೋಗ್ತವೆ. ಇವು ಎಲ್ಲವೂ ನೀವು ಅಮಿನೋ ಆಸಿಡ್ಸ್ ಅಂತ ತೊಗೊಂಡ್ರಿ ಅಂದ್ರೆ ಈ ಅಮಿನೋ ಆಸಿಡ್ಸ್ ಏನಾಗ್ತೈತಿ, ಒಂದಕ್ಕೊಂದು ಜಾಯಿನ್ ಆಗಿ ಒಂದು ಲಾಂಗ್ ಚೈನ್ ಮಾಡ್ತೈತಿ ಅಥವಾ ಒಂದು ಲಾಂಗ್ ಪಾಲಿಮರ್ ಮಾಡ್ತೈತಿ. ಈ ಪಾಲಿಮರ್ನ ಏನಂತ ಕರಿತೀವಿ ನಾವು, ಪ್ರೋಟೀನ್ ಅಂತ ಕರಿತೀವಿ. ಅಂದರೆ ಒಂದು ಪ್ರೋಟೀನ್ ಆಗಬೇಕಾದ್ರೆ ಏನಾಗಿರ್ತೈತಿ, ಅಮಿನೋ ಆಸಿಡ್ಸ್ ಏನಾಗ್ತವೆ ಒಂದಕ್ಕೊಂದು ಜಾಯಿನ್ ಆಗಿ ಒಂದು ಪಾಲಿಮರ್ ಫಾರ್ಮ್ ಮಾಡ್ತೈತಿ. ಆ ಪಾಲಿಮರ್ನ ಏನಂತ ಕೌಂಟ್ ಮಾಡ್ತೀವಿ ನಾವು, ಪ್ರೋಟೀನ್ಸ್ ಅಂತ ಕರಿತೀವಿ. ಸೊ ಈ ಪ್ರೋಟೀನ್ಸ್ ಯಾವುದರಿಂದ ಆಗಿರ್ತವೆ ಅಂದ್ರೆ ವಿಚ್ ಆರ್ ಮೇಡ್ ಅಪ್ ಆಫ್ ಅಮಿನೋ ಆಸಿಡ್ಸ್, ದೇ ಆರ್ ಅಲ್ಫಾ ಅಮಿನೋ ಆಸಿಡ್ಸ್ ಅಂತ ಕರಿತೀವಿ. ಏನು ಹಾಗಿದ್ರಿ ಇಲ್ಲಿ ಅಮಿನೋ ಆಸಿಡ್ಸ್ ಅಥವಾ ಅಲ್ಫಾ ಅಮಿನೋ ಆಸಿಡ್ಸ್ ಅಂದರೆ, ಅಮಿನೋ ಆಸಿಡ್ಸ್ ಅಂದ್ರೆ ದೇ ಆರ್ ದ ಕಾಂಪೌಂಡ್ಸ್ ವಿಚ್ ಕಂಟೇನ್ ಬೋತ್ ಅಮೀನ್ ಗ್ರೂಪ್ ಆ್ಯಂಡ್ ಆಸಿಡ್ ಗ್ರೂಪ್. ಯಾವ ಪಾಲಿಮರ್ಸಲ್ಲಿ ಅಥವಾ ಯಾವ ಅಮಿನೋ ಆಸಿಡ್ಸ್ ಅಂದರೆ ವಿಚ್ ಕಂಟೇನ್ ಅಮೀನ್ ಗ್ರೂಪ್ ಆ್ಯಂಡ್ ಆಸಿಡ್ ಗ್ರೂಪ್. ಅಮೀನ್ ಗ್ರೂಪ್ ಅಂದರೆ ಯಾವ್ದು ಇರ್ತೈತಿ ಅಂದರೆ ಇಲ್ಲಿ ನಿಮಗೆ ಆ ಕಾಂಪೌಂಡಲ್ಲಿ NH2 ಗ್ರೂಪ್ ಇರ್ತೈತಿ. ಆಸಿಡ್ ಅಂತ ತಗೊಂಡ್ರಿ ಅಂದ್ರೆ ದಟ್ ಈಸ್ ಅ COOH ಗ್ರೂಪ್, ದಟ್ ಈಸ್ ಅ ಕಾರ್ಬಾಕ್ಸಿಲಿಕ್ ಗ್ರೂಪ್. ಅಂದರೆ ಯಾವ ಕಾಂಪೌಂಡಲ್ಲಿ ನಮಗೆ NH2 ಗ್ರೂಪ್ ಇದ್ದು COH ಗ್ರೂಪ್ ಇರ್ತೈತಿ, ಇದನ್ನೇನಂತ ಕರಿತೀವಿ ನಾವು
ಅಮಿನೋ ಆ್ಯಸಿಡ್ಸ್ ಅಂತ ಕರಿತೀವಿ. ಸೊ ಪ್ರೋಟೀನ್ಸ್ ಆರ್ ದ ಪಾಲಿಮರ್ಸ್ ಆಫ್ ಯುವರ್ ಅಮಿನೋ ಆ್ಯಸಿಡ್ಸ್ ಅಂದರೆ ವಿಚ್ ಕಂಟೇನ್ NH2 ಗ್ರೂಪ್ ಅಂಡ್ COH ಗ್ರೂಪ್ ಏನಂತ ಕರಿತೀವಿ ನಾವು ಅಮಿನೋ ಆ್ಯಸಿಡ್ ಅಂತ ಕರಿತೀವಿ. ಸೊ ವಾಟ್ ಡು ಯು ಮೀನ್ ಬೈ ಯುವರ್ ಆಲ್ಫಾ ಅಮಿನೋ ಆ್ಯಸಿಡ್? ಸೊ ಯಾವುದೋ ಒಂದು ಕಾಂಪೌಂಡ್ ತೊಗೊಂಡ್ರಿ, RCH2 CH NH2 COOH. ಸೊ ಈ ಕಾಂಪೌಂಡಲ್ಲಿ ನಮ್ಮದು COH ಐತಿ ಆ್ಯಂಡ್ NH2 ಗ್ರೂಪ್ ಐತಿ. ಇದನ್ನೇನಂತ ಕರಿತೀವಿ ನಾವು ಅಮಿನೋ ಆ್ಯಸಿಡ್ ಅಂತ ಕರಿತೀವಿ. ಅಥವಾ ಈ ಥರ ಅಂದರೆ ಯಾವುದೋ ಒಂದು ಕಾಂಪೌಂಡಲ್ಲಿ ತೊಗೊಂಡಾಗ ನಮ್ಮ ಕಾರ್ಬಾಕ್ಸಿಲಿಕ್ ಗ್ರೂಪು ಮತ್ತು ಅಮೀನ್ ಗ್ರೂಪ್ ಇತ್ತಂದ್ರೆ ಇದನ್ನೇನಂತ ಕರಿತೀವಿ ಅಮಿನೋ ಆ್ಯಸಿಡ್ ಅಂತ ಕರಿತೀವಿ. ಸೊ ಆಲ್ಫಾ ಅಮಿನೋ ಆ್ಯಸಿಡ್ ಅಂದರೆ ಏನಂದ್ರೆ ಯಾವ ಕಾಂಪೌಂಡಲ್ಲಿ ನಮಗೆ NH2 ಗ್ರೂಪ್ ಏನಿರಬೇಕಾ ಆಲ್ಫಾ ಕಾರ್ಬನ್ನಿಗೆ ಅಟ್ಯಾಚ್ ಆಗಿರಬೇಕು. ಯಾವುದೇ ಒಂದು ಕಾಂಪೌಂಡಲ್ಲಿ ಅಥವಾ ಯಾವುದೇ ಒಂದು ಅಮೀನೋ ಆ್ಯಸಿಡಲ್ಲಿ ಯಾವಾಗ ನಮಗೆ ಅಮೀನ್ ಗ್ರೂಪ್ ದಟ್ ಈಸ್ NH2 ಗ್ರೂಪ್ ಆಲ್ಫಾ ಕಾರ್ಬನ್ನಿಗೆ ಅಟ್ಯಾಚ್ ಆಗಿತ್ತಂದ್ರೆ ಅದನ್ನೇನಂತ ಕರಿತೀವಿ ನಾವು ಆಲ್ಫಾ ಅಮಿನೋ ಆ್ಯಸಿಡ್ ಅಂತ ಕರಿತೀವಿ. ಏನು ಇಲ್ಲಿ ನಮಗೆ ಆಲ್ಫಾ ಕಾರ್ಬನ್ ಅಂದರೆ ಕಾರ್ಬನ್ ನೆಕ್ಸ್ಟ್ ಟು ಯುವರ್ COH ಗ್ರೂಪ್ ಅಂದರೆ ನಮ್ಮ ಮೇನ್ ಫಂಕ್ಷನಲ್ ಗ್ರೂಪ್ ಇರುತ್ತಲ್ಲ ಆ ಮೇನ್ ಫಂಕ್ಷನಲ್ ಗ್ರೂಪಿಂದ ಬರ್ತಕ್ಕಂಥ ನೆಕ್ಸ್ಟ್ ಕಾರ್ಬನ್ COH ಗ್ರೂಪು ಮೇನ್ ಫಂಕ್ಷನಲ್ ಗ್ರೂಪ್ ಆಗ್ತೈತಿ. ಈ ಕಾರ್ಬನ್ನಿಗಿರೋ ನೆಕ್ಸ್ಟ್ ಕಾರ್ಬನ್ ಏನಂತ ಕರಿತೀವಿ ನಾವು ಆಲ್ಫಾ ಕಾರ್ಬನ್ ಅಂತೀವಿ. ಈ ಕಾರ್ಬನ್ನಿಗೆ NH2 ಅಟ್ಯಾಚ್ ಆಯ್ತು ಅಂದ್ರೆ ಅದನ್ನೇನಂತ ಕರಿತೀವಿ ನಾವು ಆಲ್ಫಾ ಅಮಿನೋ ಆ್ಯಸಿಡ್. ಇನ್ನೊಂದು ಎಕ್ಸಾಂಪಲ್ ಅಂತ ತೊಗೊಂಡ್ರಿ ಅಂದರೆ RCH2 CH2 COOH H NH2. ಸೊ ಇದು ಏನಾಗ್ತೈತೆ ನಮಗೆ ಆಲ್ಫಾ ಕಾರ್ಬನ್. ಈ ಆಲ್ಫಾ ಕಾರ್ಬನ್ನಿಗೆ NH2 ಗ್ರೂಪ್ ಅಟ್ಯಾಚ್ ಆಗಿತ್ತಂದ್ರೆ ಏನಂತ ಕರಿತೀವಿ ನಾವು ಆಲ್ಫಾ ಅಮಿನೋ ಆ್ಯಸಿಡ್. ಸೊ ಇದು ಏನಾಗ್ತೈತಿ ಆಲ್ಫಾ ಬೀಟಾ ಗಾಮಾ ಈ ಥರ ಚೇಂಜ್ ಆಗ್ತಾ ಹೋಗ್ತೈತೆ. ಸೊ ಯಾವಾಗ ನಮ್ಮ ಮೇನ್ ಫಂಕ್ಷನಲ್ ಗ್ರೂಪಿಗೆ ಫಸ್ಟ್ ಕಾರ್ಬನ್ ಏನಿರ್ತೈತಲ್ಲ ಆ ಕಾರ್ಬನ್ ಏನಂತ ಕರಿತೀವಿ ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಆ ಕಾರ್ಬನ್ನಿಗೆ NH2 ಗ್ರೂಪ್ ಅಟ್ಯಾಚ್ ಇತ್ತಂದ್ರೆ ಅದನ್ನೇನಂತ ಕರಿತೀವಿ ನಾವು ಆಲ್ಫಾ ಅಮಿನೋ ಆ್ಯಸಿಡ್. ಸೊ ಜನರಲ್ ಫಾರ್ಮುಲಾ ಫಾರ್ ಯುವರ್ ಅಮಿನೋ ಆ್ಯಸಿಡ್ ತೊಗೊಂಡ್ರಿ ಅಂದ್ರೆ ಇದು ಯಾವಾಗ ನಮಗೆ NH2 ಗ್ರೂಪು ಆನ್ ಆಲ್ಫಾ ಕಾರ್ಬನ್ ಇರ್ತೈತಿ ಅದನ್ನೇನಂತ ಕರಿತೀವಿ ನಾವು ಆಲ್ಫಾ ಅಮಿನೋ ಆ್ಯಸಿಡ್ ಅಂತ ಕರಿತೀವಿ. ಸೊ ಜನರಲ್ ಫಾರ್ಮುಲಾ ಫಾರ್ ಅಮಿನೋ ಆ್ಯಸಿಡ್ ಅಂತ ತೊಗೊಂಡ್ರಿ ಅಂದ್ರೆ ಜನರಲ್ ಫಾರ್ಮುಲಾ ಏನು ಬರ್ತೈತಿ ಅಂದರೆ ನಿಮಗೆ RCH COOH NH2. ದಿಸ್ ಈಸ್ ಅ ಜನರಲ್ ಫಾರ್ಮುಲಾ ಫಾರ್ ಯುವರ್ ಅಮಿನೋ ಆ್ಯಸಿಡ್. ಅಂದರೆ ಇಲ್ಲಿ ಆರ್ ಅಂದರೆ ಯಾವ ಗ್ರೂಪ್ ಆದರೂ ಇರ್ಬೋದು, ನಮಗೆ ಅಲ್ಕೈಲ್ ಗ್ರೂಪ್ ಆದರೂ ಇರ್ತಿರ್ಬೋದು ಅಥವಾ ಅರೈಲ್ ಗ್ರೂಪ್ ಆದರೂ ಇರ್ಬೋದು. ಸೊ ದಿಸ್ ಈಸ್ ಯುವರ್ ಜನರಲ್ ಫಾರ್ಮುಲಾ ಫಾರ್ ಯುವರ್ ಅಮಿನೋ ಆ್ಯಸಿಡ್ಸ್. ಅಂದರೆ ನಿಮ್ಗೆ ಇಲ್ಲಿ ಟೋಟಲ್ ಆಗಿ ಅಮಿನೋ ಆ್ಯಸಿಡ್ಸ್ ಎಷ್ಟು ಬರ್ತಾವೆ ಅಂದ್ರೆ ಅರೌಂಡ್ 20 ಅಮಿನೋ ಆ್ಯಸಿಡ್ಸ್ ಬರ್ತಾವೆ. 20 ಅಮಿನೋ ಆ್ಯಸಿಡ್ಸ್ ಬರ್ತಾವೆ. ಅದರೊಳಗೆ ಕೆಲವೊಂದಿಷ್ಟು ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ಅಂತ ಬರ್ತಾವೆ, ಇನ್ನೂ ಕೆಲವೊಂದಿಷ್ಟು ಏನು ಬರ್ತಾವೆ ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ಅಂತ ಬರ್ತವೆ. ಸೊ ಇಫ್ ಯು ಟೇಕ್ CH2 COOH NH2 ಇದು CH2 ಅಂತ ಬರಿಬೇಡ್ರಿ, ಇದು ಏನು ತಗೋರಿ ಆರ್ ಗ್ರೂಪ್ ಅಂತ ತಗೋರಿ, ಎರಡೂ ಸೇಮ್ ಅದು. ಸೊ ದಿಸ್ ಈಸ್ ಎರಡೂ ಏನಂತ ಕರಿತೀವಿ ನಾವು ಜನರಲ್ ಫಾರ್ಮುಲಾ ಫಾರ್ ಯುವರ್ ಅಮಿನೋ ಆ್ಯಸಿಡ್. ಈ ಆರ್ ಗ್ರೂಪ್ ಏನಾದರೂ ನಿಮಗೆ ಇಫ್ ಇಟ್ ಈಸ್ ರೀಪ್ಲೇಸ್ಡ್ ಬೈ H ಅಂದರೆ ಹೈಡ್ರೋಜನ್ ಇರ್ಬೋದು, ಅಲ್ಕೈಲ್ ಗ್ರೂಪ್ ಇರ್ಬೋದು, ಅರೈಲ್ ಗ್ರೂಪ್ಸು ಯಾವಾರಾದ್ರೂ ಗ್ರೂಪು. ಸೊ ಆರ್ ಬದಲಿ ಏನು ಬರಿತೀವಿ ನಾವಿಲ್ಲಿ H ಬರೆದ್ವಿ ಅಂದ್ರೆ ಇದು ಹೆಸರು ಏನಾಗ್ತೈತಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಅ ಗ್ಲೈಸಿನ್. ಸೊ CH2 NH2 COH ಇತ್ತಂದ್ರೆ ಏನಂತ ಕರಿತೀವಿ ನಾವು ಗ್ಲೈಸಿನ್ ಅಂತ ಕರಿತೀವಿ. ಅದೇ ಈ ನಿಮ್ಮ ಆರ್ ಗ್ರೂಪು ಇಫ್ ಇಟ್ ಈಸ್ ರೀಪ್ಲೇಸ್ಡ್ ಬೈ CH3 H ರಿಪ್ಲೇಸ್ ಆಯ್ತಂದ್ರೆ ಗ್ಲೈಸಿನ್ ಅಂತ ಕರಿತೀವಿ. CH3 ರಿಪ್ಲೇಸ್ ಮಾಡಿದ್ರಿ ಅಂದ್ರೆ ಏನಂತ ಕರಿತೀರಿ ಇದನ್ನು ಅಲನೈನ್ ಅಂತ ಕರಿತೀರಿ. ಯಾವಾಗ ನಮ್ಮ ಆರ್ ಗ್ರೂಪು H ರಿಪ್ಲೇಸ್ ಮಾಡ್ತಂದ್ರೆ ಗ್ಲೈಸಿನ್ ಆಗ್ತೈತಿ ಅಥವಾ ಯು ರೈಟ್ ಇಟ್ ಆಸ್ ಅ ಗ್ಲೈ ಅಂತ ಬರಿತೀರಿ. CH3 ಬರೋದ್ರಿ ಅಂದ್ರೆ ದಟ್ ಈಸ್ ಯುವರ್ ಅಲನೈನ್ ಅಂತ ಕರಿತೀರಿ. ಅದೇ ನಿಮಗೇನಾದರೂ ನಿಮ್ಮ ಆರ್ ಗ್ರೂಪ್ ಇದ್ದಲ್ಲೇ ಇಲ್ಲೇನು ಆರ್ ಗ್ರೂಪ್ ಇತ್ತಲ್ಲ ಆ ಆರ್ ಗ್ರೂಪ್ ಬದಲಿ ಏನು ಬರಿಬೋದು ಅಂದರೆ ನೀವು ಇದನ್ನು ರಿಮೂವ್ ಮಾಡಿರಿ, ಇದನ್ನು ರಿಮೂವ್ ಮಾಡಿ ಏನು ಬರಿಬೋದು ನೀವು CH2 COOH ಅಂದರೆ ಇಲ್ಲಿ ಏನು ಬರೆದಿದ್ವಿ ನಾವು ಆರ್ ಬದಲಿ H ಬರೆದಿದ್ವಿ. ಆ ಆರ್ ಬದಲಿ ಏನು ಬರೆಯತ್ತೀವಿ ಈಗ CH2 COH ಬರಿತೀರಿ. ಇದ್ರ ಹೆಸರು ಏನಾಗ್ತೈತಿ ಅಂದ್ರೆ ಅವಾಗ aspartic acid. So these are the some examples for your amino acids. So amino acids ಏನಾಗ್ತಾವು ಒಂದಕ್ಕೊಂದು ಜಾಯಿನ್ ಆಗಿ ಏನು ಮಾಡ್ತಾವೆ ನಮಗೆ ಪ್ರೋಟೀನ್ಸ್ ಫಾರ್ಮ್ ಆಗ್ತೈತಿ. ಹಾಗಾಗಿ ಪ್ರೋಟೀನ್ ಏನಂತ ಕರಿತೀವಿ ನಾವು ಪ್ರೋಟೀನ್ಸ್ ಆದ ಪಾಲಿಮರ್ಸ್ ಆಫ್ ಯುವರ್ ಆಲ್ಫಾ ಅಮಿನೋ ಆಸಿಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್
ಜ್ವಿಟ್ಟರೈನ್. ಸೊ ಜ್ವಿಟ್ಟರೈನ್ ಅಂದರೆ ಇದು ಕೂಡ ಒಂದು ಡೆಫಿನಿಷನ್ಸ್, ಇದು ನಿಮಗೆ 1 ಮಾರ್ಕ್ಸ್ ಒಳಗೆ ಕೇಳ್ತಿರ್ಬೋದು. ಸೊ ಏನು ಇಲ್ಲಿ ಜ್ವಿಟ್ಟರೈನ್ ಅಂದ್ರೆ, ಜ್ವಿಟ್ಟರೈನ್ ಅಂದರೆ ಏನಂದ್ರೆ ದಟ್ ಈಸ್ ಅಮೈನೋ ಆಸಿಡ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ಡೈಪೋಲಾರ್ ಅಯಾನ್. ಅಂದರೆ ನಿಮ್ಮ ಅಮೈನೋ ಆಸಿಡ್ ಏನಿರ್ತೈತಲ್ಲ, ಅಮೈನೋ ಆಸಿಡ್ ಏನಾಗಿ ಆಕ್ಟ್ ಆಗ್ತೈತೆ ಅಂದ್ರೆ ಇಟ್ ಎಕ್ಸಿಸ್ಟ್ ಆಸ್ ಅ ಡೈಪೋಲಾರ್ ಅಯಾನ್. ಏನು ಇಲ್ಲಿ ನಿಮ್ಮ ಡೈಪೋಲಾರ್ ಅಯಾನ್ ಆಗಿ ಏನು ಮಾಡ್ತೈತಿ ಅಂತ ಹೇಳ್ತೀವಿ ನಾವು, ಎಕ್ಸಿಸ್ಟ್ ಆಗ್ತೈತಿ ಅಂತ ಹೇಳ್ತೀವಿ. ಡೈಪೋಲಾರ್ ಅಂದ್ರೆ ವಿಚ್ ಕಂಟೇನ್ಸ್ ಬೋತ್ ಪ್ಲಸ್ ಆ್ಯಂಡ್ ಮೈನಸ್ ಚಾರ್ಜಸ್. ಯಾಕಂದ್ರೆ ಅಯಾನ್ ಅಂದರೆ ಏನು, ನಿಮಗೆ ಯಾವುದೇ ಒಂದು ಎಲಿಮೆಂಟಲ್ಲಿ ಪಾಸಿಟಿವ್ ಚಾರ್ಜ್ ಇರ್ಬೋದು ಅಥವಾ ನೆಗೆಟಿವ್ ಚಾರ್ಜ್ ಇತ್ತಂದ್ರೆ ಏನಂತ ಕರಿತೀವಿ ನಾವು, ಅಯಾನ್ ಅಂತ ಕರಿತೀವಿ. ಡೈಪೋಲಾರ್ ಅಂದರೆ ಆ ಮಾಲಿಕ್ಯೂಲಲ್ಲಿ ಏನಿರ್ತೈತಿ, ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸ್ ಎರಡೂ ಇರ್ತೈತಿ. ಸೊ ನಮ್ಮ ಅಮೈನೋ ಆ್ಯಸಿಡ್ ಏನು ಮಾಡ್ತೈತಿ ಅಂದ್ರೆ ಎಕ್ಸಿಸ್ಟ್ ಆ್ಯಸ್ ಅ ಡೈಪೋಲಾರ್ ಅಯಾನು, ಅದಕ್ಕೆ ಅದನ್ನ ಏನಂತ ಕರಿತೀವಿ ನಾವು, ಜ್ವಿಟ್ಟರೈನ್ ಅಂತ ಕರಿತೀವಿ. ಒಂದು ಜನರಲ್ ಫಾರ್ಮುಲಾ ತಗೋರಿ. ಜನರಲ್ ಫಾರ್ಮುಲಾ ಏನು ಹೇಳಿದ್ದೀವಿ ನಾವು, RCH COOH and NH2. ಇಟ್ ಈಸ್ ಅ ಜನರಲ್ ಫಾರ್ಮುಲಾ ಫಾರ್ ಯುವರ್ ಅಮಿನೋ ಆ್ಯಸಿಡ್. ಸೊ ಇಲ್ಲಿ ಏನಾಗ್ತೈತಿ ಅಂದರೆ ನಿಮ್ಮ COH ಗ್ರೂಪಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ನು, ಸೊ COH ಗ್ರೂಪಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಏನು ಮಾಡ್ತೈತಿ ಅಂದ್ರೆ ನಿಮ್ಮ ನೈಟ್ರೋಜನ್ ಗ್ರೂಪಿಗೆ ಏನಾಗ್ತೈತಿ, ಅದು ಶಿಫ್ಟ್ ಆಗ್ತೈತಿ. ಅಂದರೆ COH ಅಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಏನಾಗ್ತೈತಿ, ನೈಟ್ರೋಜನಿಗೆ ಶಿಫ್ಟ್ ಆಯ್ತು ಅಂದ್ರೆ ಏನಾಗ್ತೈತಿ ಅಂದ್ರೆ ನಮಗೆ RCH, ಇಲ್ಲಿ COH ಇರೋದು ಏನಾಗ್ತೈತಿ, ಓನ್ಲಿ COO ಆಗ್ತೈತಿ. ಹೈಡ್ರೋಜನ್ ರಿಮೂವ್ ಆಗಿರ್ತೈತಿ, ಅದಕ್ಕೆ ಇದ್ರ ಏನು ಬರ್ತೈತಿ, ನೆಗೆಟಿವ್ ಚಾರ್ಜ್ ಬರ್ತೈತಿ. ಸೊ ಹೈಡ್ರೋಜನ್ ಇಲ್ಲಿ ಬಂತಂದ್ರೆ NH2 ಇರೋದು ಏನಾಗ್ತೈತಿ, NH3 ಆಗ್ತೈತಿ. NH2 ಇರೋದು NH3 ಆಯ್ತಂದ್ರೆ ನೈಟ್ರೋಜನ್ ಮೇಲೆ ಏನು ಬರ್ತೈತಿ, ನಮಗೆ ಪಾಸಿಟಿವ್ ಚಾರ್ಜ್ ಬರ್ತೈತಿ. ಸೊ ನಿಮ್ಮ ಅಮಿನೋ ಆ್ಯಸಿಡ್ ನಾರ್ಮಲ್ ಇದ್ದಿದ್ದು ಏನಾಗ್ತೈತಿ, ಶಿಫ್ಟ್ ಆಫ್ ಹೈಡ್ರೋಜನ್ ಆಗಿ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬರ್ತೈತಿ, ನೈಟ್ರೋಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರ್ತೈತಿ. ಅದಕ್ಕೆ ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಜ್ವಿಟ್ಟರೈನ್ ಅಂತ ಕರಿತೀವಿ. ಸೊ ಜ್ವಿಟ್ಟರೈನ್ ಅಂದರೆ ಅಮೈನೋ ಆ್ಯಸಿಡ್ ಎಕ್ಸಿಸ್ಟ್ ಆಸ್ ಅ ಡೈಪೋಲಾರ್ ಅಯಾನ್. ಅಮೈನೋ ಆ್ಯಸಿಡ್ ಏನಾಗ್ತೈತಿ, ಡೈಪೋಲಾರ್ ಅಯಾನ್ ಆಗಿ ಎಕ್ಸಿಸ್ಟ್ ಆಗ್ತೈತಿ. ಅದಕ್ಕೆ ಅದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಜ್ವಿಟ್ಟರೈನ್ ಅಂತ ಕರಿತೀವಿ. ಸೊ ಈ ಜ್ವಿಟ್ಟರೈನ್ ನಿಮಗೆ 1 ಮಾರ್ಕ್ಸ್ ಒಳಗೆ ಕೇಳೋ ಚಾನ್ಸಸ್ ಇರ್ತೈತಿ ಅಥವಾ 2 ಮಾರ್ಕ್ಸ್ ಒಳಗೆ. ರೈಟ್ ದ ಡೆಫಿನಿಷನ್ ಆಫ್ ಜ್ವಿಟ್ಟರೈನ್ ಮತ್ತು ಗಿವ್ ಆ್ಯನ್ ಎಕ್ಸಾಂಪಲ್ ಅಂತ ಕೇಳ್ತಿರ್ತಾರೆ. ಸೊ ಎಕ್ಸಾಂಪಲ್ ಅಂತ ಕೇಳಿದ್ರೆ ಅಂದರೆ ಜನರಲ್ ಫಾರ್ಮುಲಾ ಆಫ್ ಬರೆದು ಈ ಥರ ತೋರಿಸಿದ್ರೆ ಅಂದರೆ ನಿಮ್ಗೆ ಏನಾಗ್ತೈತಿ, ಕರೆಕ್ಟ್ ಇರ್ತೈತಿ. ನೆಕ್ಸ್ಟ್ ಪಾಯಿಂಟ್ ಬರ್ತೈತಿ, ನಮ್ಮ ಆಲ್ಮೋಸ್ಟ್ ಆಲ್ ಅಮಿನೋ ಆ್ಯಸಿಡ್ಸ್ ಆರ್ ಆಪ್ಟಿಕಲಿ ಆಕ್ಟಿವ್. ಏನು ನಿಮಗೆ ಆಪ್ಟಿಕಲಿ ಆಕ್ಟಿವ್ ಆಗಬೇಕಾದ್ರೆ ಏನಿರ್ಬೇಕಂತ ಹೇಳಿದ್ವಿ ನಾವು, ಕೈರಲ್ ಕಾರ್ಬನ್ ಇರಬೇಕು. ಏನು ಇಲ್ಲಿ ನಿಮ್ಮ ಕೈರಲ್ ಕಾರ್ಬನ್ ಅಂದ್ರೆ ಕಾರ್ಬನ್ ಅಟ್ಯಾಚ್ಡ್ ಟು 4 ಡಿಫ್ರೆಂಟ್ ಗ್ರೂಪ್ಸ್. ಸೊ ಯಾವಾಗ ನಮಗೆ ಕೈರಲ್ ಕಾರ್ಬನ್ ಇರ್ತೈತಿ ಅದು ಏನು ಮಾಡ್ತೈತಿ, ನಮಗೆ ಆಪ್ಟಿಕಲ್ ಆಕ್ಟಿವಿಟಿ ತೋರಿಸ್ತೈತಿ. ಏನು ಇಲ್ಲಿ ಆಪ್ಟಿಕಲ್ ಆಕ್ಟಿವಿಟಿ ಅಂದರೆ, ದ ಆಪ್ಟಿಕಲ್ ಆಕ್ಟಿವಿಟಿ ಅಂದ್ರೆ ಕಾಂಪೌಂಡ್ಸ್ ವಿಚ್ ರೊಟೇಟ್ ಅ ಪ್ಲೇನ್ ಪೊಲರೈಸ್ಡ್ ಲೈಟ್ ಟುವರ್ಡ್ಸ್ ಲೆಫ್ಟ್ ಡೈರೆಕ್ಷನ್ ಆರ್ ದೇ ರೊಟೇಟ್ ದೆಮ್ ರೈಟ್ ಡೈರೆಕ್ಷನ್. ಸೊ ಯಾವಾಗ ನಾವು ಪ್ಲೇನ್ ಪೊಲರೈಸ್ಡ್ ಲೈಟನ್ನು ಒಂದು ಸೊಲ್ಯೂಷನ್ ಥ್ರೂ ಪಾಸ್ ಮಾಡಿದ್ವಿ ಅಂದ್ರೆ ಆ ಲೈಟ್ ಏನಾಗ್ತೈತಿ, ಲೆಫ್ಟಿಗೆ ರೊಟೇಟ್ ಆಗ್ತಿರ್ತೈತಿ ಅಥವಾ ರೈಟಿಗೆ ರೊಟೇಟ್ ಆಗ್ತಿತ್ತಂದ್ರೆ ಅದನ್ನ ಏನಂತ ಕರಿತೀವಿ ನಾವು, ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಅಂತ ಕರಿತೀವಿ. ಅದು ಯಾವಾಗ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ ಆಗ್ತೈತಿ ಅಂದ್ರೆ ಆ ಕಾಂಪೌಂಡಲ್ಲಿ ಏನಿರ್ಬೇಕು, ನಮಗೆ ಕೈರಲ್ ಕಾರ್ಬನ್ ಇರಬೇಕು. ಕೈರಲ್ ಕಾರ್ಬನ್ ಅಂದರೆ ಒಂದು ಕಾರ್ಬನ್ನಿಗೆ ಅಟ್ಯಾಚ್ ಆದಂಥ ಎಲ್ಲ ಗ್ರೂಪ್ಸೂ ಏನಿರಬೇಕು, ನಮಗೆ ಡಿಫ್ರೆಂಟ್ ಇರಬೇಕು. ಈ ಕಾರ್ಬನ್ನಿಗೆ ಎಲ್ಲ ಡಿಫ್ರೆಂಟ್ ಗ್ರೂಪ್ಸ್ ಇತ್ತಂದ್ರೆ ಇದನ್ನೇನಂತ ಕರಿತೀವಿ ನಾವು, ಕೈರಲ್ ಕಾರ್ಬನ್. ಸೊ ಅಮೈನೋ ಆ್ಯಸಿಡ್ಸ್ದಲ್ಲಿ ಬಂದ್ರಿ ಅಂದ್ರೆ ನೋಡ್ರಿ, CH COOH NH2 ಆ್ಯಂಡ್ ಇಲ್ಲಿ ಏನಿರ್ತೈತಿ ಯಾವುದೋ ಒಂದು ಗ್ರೂಪ್. ಸೊ ದಿಸ್ ಈಸ್ ಅ ಜನರಲ್ ಫಾರ್ಮುಲಾ ಅಮೈನೋ ಆ್ಯಸಿಡಿಕ್. ಸೊ ಕಾರ್ಬನ್ ಐತಿ, ಒಂದು ಗ್ರೂಪ್ ಹೈಡ್ರೋಜನ್ ಐತಿ, ಒಂದು ಗ್ರೂಪ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಐತಿ, ಒಂದು ಗ್ರೂಪ್ ಅಮೀನ್ ಐತಿ, ಇನ್ನೊಂದು ಗ್ರೂಪ್ ಯಾವುದೈತಿ, R ಐತಿ. ಸೊ ಈ ಕಾರ್ಬನ್ನಿಗೆ ಎಲ್ಲ 4 ಗ್ರೂಪ್ ಬೇರೆ ಬೇರೆ ಇರೋದ್ರಿಂದ ನಿಮ್ಮ ಅಮೈನೋ ಆ್ಯಸಿಡ್ ಏನಾಗ್ತೈತಿ, ವಿಚ್ ಆ್ಯಕ್ಟ್ ಆಸ್ ಅ ಆಪ್ಟಿಕಲಿ ಆಕ್ಟಿವ್ ಕಾಂಪೌಂಡ್ಸು. ಅಂದರೆ ದೇ ರೊಟೇಟ್ ಡೆಕ್ಸ್ಟ್ರೋ ಇರ್ಬೋದು ಅಥವಾ ದೇ ರೊಟೇಟ್ ಲಿಯೋ ಇರ್ಬೋದು. ಡೆಕ್ಸ್ಟ್ರೋ ರೋಟೇಟರಿ ಇರ್ಬೋದು ಅಥವಾ ಲಿಯೋ ರೋಟೇಟರಿ ಇರ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ನಮ್ಮ ನ್ಯಾಚುರಲಿ ಅಕ್ಕರಿಂಗ್ ಅಮಿನೋ ಆ್ಯಸಿಡ್ಸ್, ಮೋಸ್ಟ್ ಆಫ್ ದ ಟೈಮ್ ನ್ಯಾಚುರಲಿ ಅಕ್ಕರಿಂಗ್ ಅಮಿನೋ ಆ್ಯಸಿಡ್ಸ್ ಆರ್ ಇನ್ ಎಲ್ ಫಾರ್ಮ್. ನ್ಯಾಚುರಲಿ ಅಕ್ಕರಿಂಗ್ ಅಮಿನೋ ಆ್ಯಸಿಡ್ಸ್ ಆರ್ ಇನ್ ಎಲ್ ಫಾರ್ಮ್. ಅಂದರೆ ಎಲ್ ಫಾರ್ಮ್ ಅಂದ್ರೆ ದೇ ರೊಟೇಟ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಟುವರ್ಡ್ಸ್ ಲೆಫ್ಟ್. ಯಾಕಂದರೆ ನಮ್ಮ ಮೋಸ್ಟ್ ಆಫ್ ದ ಟೈಮ್ ಎಲ್ ಫಾರ್ಮ್ ಒಳಗಿರ್ತವು.
ಸೊ ಎಲ್ ಫಾರ್ಮ್ ಒಳಗಿತ್ತು ಅಂದ್ರೆ ಅದನ್ನು ಯಾವ ಥರ ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ ನಮ್ಮ ಅಮೀನೋ ಆ್ಯಸಿಡ್ ಬರಿಬೇಕಾದ್ರೆ ಅಮೀನ್ ಗ್ರೂಪ್ನ ಏನು ಬರಿಬೇಕು ನಾವು ಲೆಫ್ಟ್ ಸೈಡಿಗೆ ಬರಿಬೇಕು. ಫಾರ್ ಎಕ್ಸಾಂಪಲ್ ಒಂದು ತಗೋರಿ CH COOH CH3 and NH2. ಸೊ ದಿಸ್ ಈಸ್ ಯುವರ್ ಅಲನೈನ್. ಈ ಅಲನೈನ್ ನೋಡಿದ್ರಿ ಅಂದ್ರೆ NH2 ಗ್ರೂಪ್ ಏನು ಬರ್ದ್ವಿ ಲೆಫ್ಟ್ ಸೈಡಿಗೆ ಬರ್ದ್ವಿ. ಸೊ ಲೆಫ್ಟ್ ಸೈಡಿಗೆ ಬರಿತೀವಿ ಅಂದ್ರೆ ಇದು ಯಾವ ಫಾರ್ಮ್ ಇರ್ತೈತಿ ಎಲ್ ಫಾರ್ಮ್ ಇರ್ತೈತಿ ಅಂದರೆ ವಿಚ್ ರೋಟೇಟ್ ಯುವರ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಟುವರ್ಡ್ಸ್ ಲೆಫ್ಟ್. ಮೋಸ್ಟ್ ಆಫ್ ದ ಟೈಮ್ ನ್ಯಾಚುರಲಿ ಅಕ್ಕರಿಂಗ್ ಏನಿರ್ತಾವೆ ಎಲ್ ಫಾರ್ಮ್ ಇರ್ತಾವೆ. ಒಂದು ಎಕ್ಸೆಪ್ಷನ್ ಬರ್ತೈತಿ ದಟ್ ಈಸ್ ಯುವರ್ ಗ್ಲೈಸಿನ್. ಗ್ಲೈಸಿನ್ ಫಾರ್ಮುಲಾ ನೆನಪಿತ್ತಂದ್ರೆ ನಿಮಗೆ CH COOH NH2 and H. ಸೊ ಆಪ್ಟಿಕಲಿ ಆ್ಯಕ್ಟಿವ್ ಇರಬೇಕಂದ್ರೆ ಏನು ಹೇಳಿದ್ವಿ ನಾವು ಕೈರಲ್ ಕಾರ್ಬನ್ ಇರಬೇಕಂತ ಹೇಳಿದ್ವಿ. ಬಟ್ ನಮ್ಮ ಗ್ಲೈಸಿನಲ್ಲಿ ನೋಡಿದ್ರಿ ಅಂದ್ರೆ ಕಾರ್ಬನ್ 2 ಗ್ರೂಪ್ ಏನಿದಾವೆ ಸಿಮಿಲರ್ ಇದಾವೆ. ಹಾಗಾಗಿ ಇಟ್ ಈಸ್ ನಾಟ್ ಆಪ್ಟಿಕಲಿ ಆ್ಯಕ್ಟಿವ್ ಡ್ಯೂ ಟು ಆಬ್ಸೆನ್ಸ್ ಆಫ್ ಅ ಕೈರಲ್ ಕಾರ್ಬನ್. ಇದನ್ನೊಂದು ಎಕ್ಸೆಪ್ಷನ್ ಬಿಟ್ರಿ ಅಂದ್ರೆ ಆಲ್ಮೋಸ್ಟ್ ಆಲ್ ಉಳಿದ ಎಲ್ಲ ಅಮಿನೋ ಆ್ಯಸಿಡ್ಸ್ ಏನಾಗ್ತವೆ ಆಪ್ಟಿಕಲ್ ಆ್ಯಕ್ಟಿವ್ ಇರ್ತವೆ. ಕೆಲವೊಂದಿಷ್ಟು ಡಿ ಫಾರ್ಮ್ ಇರ್ತವೆ, ಕೆಲವೊಂದಿಷ್ಟು ಎಲ್ ಫಾರ್ಮ್ ಇರ್ತವೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ನ್ಯಾಚುರಲಿ ಅಕ್ಕರಿಂಗ್ ಎಲ್ ಫಾರ್ಮ್ ಇರ್ತವೆ. ಎಲ್ ಫಾರ್ಮನ್ನು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ರೈಟಿಂಗ್ ಅಮೈನ್ ಗ್ರೂಪ್ ಆನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಥವಾ ಲೆಫ್ಟ್ ಸೈಡಿಗೆ ಬರೋದನ್ನು ಎಲ್ ಫಾರ್ಮ್ ಅಂತ ರಿಪ್ರೆಸೆಂಟ್ ಮಾಡ್ತೇವೆ. ಮೂವಿಂಗ್ ಆನ್ ಟು ನೆಕ್ಸ್ಟ್ ದಟ್ ಈಸ್ ಅ ಕ್ಲಾಸಿಫಿಕೇಶನ್ ಆಫ್ ಯುವರ್ ಅಮಿನೋ ಆ್ಯಸಿಡ್ಸ್. ಸೊ ಅಮಿನೋ ಆ್ಯಸಿಡ್ಸ್ ನಾವಿಲ್ಲಿ ಎರಡು ಥರ ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಒನ್ ದಟ್ ಈಸ್ ಅ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ನೇಚರ್ ಆಫ್ ಯುವರ್ ಅಮಿನೋ ಆ್ಯಸಿಡ್. ಫಸ್ಟ್ ಕ್ಲಾಸಿಫಿಕೇಶನ್ ಯಾವುದು ಬರ್ತೈತಿ ನಿಮಗೆ ಬೇಸ್ಡ್ ಆನ್ ನೇಚರ್ ಆಫ್ ಅಮಿನೋ ಆ್ಯಸಿಡ್. ಸೆಕೆಂಡ್ ಒನ್ ಬರ್ತೈತಿ ನಿಮಗೆ ಬೇಸ್ಡ್ ಆನ್ ಬಯೋಲಾಜಿಕಲ್ ಇಂಪಾರ್ಟೆನ್ಸ್. ಸೊ ಇವು ಎರಡು ಬೇಸಸ್ ಮೇಲೆ ನಾವೇನು ಮಾಡ್ತೀವಿ ಅಮಿನೋ ಆ್ಯಸಿಡ್ಸನ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಒನ್ ತೊಗೊಂಡ್ರಿ ಅಂದ್ರೆ ದಟ್ ಈಸ್ ಅ ಬೇಸ್ಡ್ ಆನ್ ನೇಚರ್ ಆಫ್ ಅಮಿನೋ ಆ್ಯಸಿಡ್ ತೊಗೊಂಡ್ರಿ ಅಂದ್ರೆ ಇಲ್ಲಿ ನಾವೇನು ಮಾಡ್ತೀವಿ 3 ಥರ ಕ್ಲಾಸಿಫೈ ಮಾಡ್ತೀವಿ. ಫಸ್ಟ್ ಒನ್ ತೊಗೋತೀವಿ ನಿಮ್ಮ ನ್ಯೂಟ್ರಲ್ ಅಮಿನೋ ಆ್ಯಸಿಡ್, ಸೆಕೆಂಡ್ ಒನ್ ತೊಗೋತೀವಿ ನಾವು ಅಸಿಡಿಕ್ ಅಮಿನೋ ಆ್ಯಸಿಡ್, ಥರ್ಡ್ ಒನ್ ತೊಗೋತೀವಿ ನಾವು ಬೇಸಿಕ್ ಅಮಿನೋ ಆ್ಯಸಿಡ್. ಸೊ ಬೇಸ್ಡ್ ಆನ್ ನೇಚರಲ್ಲಿ ನ್ಯೂಟ್ರಲ್ ತೊಗೋತೀವಿ, ಅಸಿಡಿಕ್ ತೊಗೋತೀವಿ ಆ್ಯಂಡ್ ಬೇಸಿಕ್ ತೊಗೋತೀವಿ. ಏನು ಇಲ್ಲಿ ನಿಮಗೆ ನ್ಯೂಟ್ರಲ್ ಅಂದರೆ ಇಫ್ ಅಮಿನೋ ಆ್ಯಸಿಡ್ ಕಂಟೇನ್ಸ್ ಸೇಮ್ ನಂಬರ್ ಆಫ್ ಅಮೀನ್ ಗ್ರೂಪ್ ಆ್ಯಂಡ್ ಸೇಮ್ ನಂಬರ್ ಆಫ್ ಆ್ಯಸಿಡ್ ಗ್ರೂಪ್. ಅಂದರೆ ಯಾವುದೇ ಒಂದು ಅಮಿನೋ ಆ್ಯಸಿಡ್ ಕನ್ಸಿಡರ್ ಮಾಡಿದಾಗ ಆ ಅಮಿನೋ ಆ್ಯಸಿಡಲ್ಲಿ ಅಮೀನ್ ಗ್ರೂಪ್ ಮತ್ತು ಆ್ಯಸಿಡ್ ಗ್ರೂಪ್ ಎರಡೂ ಸೇಮ್ ಇದ್ವು ಅಂದ್ರೆ ಅದನ್ನಂತ ಕರಿತೀವಿ ನಾವು ನ್ಯೂಟ್ರಲ್ ಅಮಿನೋ ಆ್ಯಸಿಡ್ ಅಂತ ಕರಿತೀವಿ. ಎಕ್ಸಾಂಪಲ್ ತೊಗೊಂಡ್ರಿ ಅಂದ್ರೆ ಗ್ಲೈಸಿನ್ ಬರ್ತೈತಿ ನೋಡ್ರಿ ನಿಮಗೆ CH COOH H and NH2. ಸೊ ಇದ್ರೊಳಗೆ ನೋಡಿದ್ರಿ ಅಂದ್ರೆ ನಂಬರ್ ಆಫ್ ಆ್ಯಸಿಡ್ ಎಷ್ಟೈತಿ ನಿಮಗೆ 1 ಐತಿ ಆ್ಯಂಡ್ ನಂಬರ್ ಆಫ್ ಅಮೀನ್ ಎಷ್ಟೈತಿ ನಿಮಗೆ 1 ಐತಿ. ಸೊ ಒಂದು ಅಮಿನೋ ಆ್ಯಸಿಡಲ್ಲಿ ಎರಡೂ ಸೇಮ್ ನಂಬರ್ ಇದ್ದರೆ ಏನಂತ ಕರಿತೀವಿ ಅದನ್ನು ನಾವು ನ್ಯೂಟ್ರಲ್ ಅಮಿನೋ ಆ್ಯಸಿಡ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ರಿ ಅಂದರೆ ಯಾವ್ದು ತೊಗೋತೀವಿ ನಾವು ಅಸಿಡಿಕ್ ಅಮಿನೋ ಆ್ಯಸಿಡ್. ಸೊ ಅಸಿಡಿಕ್ ಅಮಿನೋ ಆ್ಯಸಿಡ್ ಅಂದರೆ ಅಮಿನೋ ಆ್ಯಸಿಡ್ ವಿಚ್ ಕಂಟೈನ್ಸ್ ಮೋರ್ ನಂಬರ್ ಆಫ್ COH ಗ್ರೂಪ್ ದೆನ್ NH2 ಗ್ರೂಪ್. ಅಂದರೆ ನಾವು ಒಂದು ಅಮಿನೋ ಆ್ಯಸಿಡ್ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ನಂಬರ್ ಆಫ್ ಅಸಿಡಿಕ್ ಗ್ರೂಪ್ ಅಥವಾ ನಂಬರ್ ಆಫ್ COH ಗ್ರೂಪ್ ಏನಿರಬೇಕು ಜಾಸ್ತಿ ಇರಬೇಕು ದ್ಯಾನ್ ಯುವರ್ NH2 ಗ್ರೂಪ್. ಎರಡೂ ಕಂಪೇರ್ ಮಾಡಿದಾಗ COH ಗ್ರೂಪ್ ಜಾಸ್ತಿ ಇರಬೇಕು ಆ್ಯಂಡ್ NH2 ಗ್ರೂಪ್ ಏನಿರಬೇಕು ಕಡಿಮೆ ಇರಬೇಕು. ಅದನ್ನೇನಂತ ಕರಿತೀವಿ ನಾವು ಅಸಿಡಿಕ್ ಅಮಿನೋ ಆ್ಯಸಿಡ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ತೊಗೊಂಡ್ರಿ ಅಂದರೆ ನಿಮಗೆ COOH CH2 CH COOH ಆ್ಯಂಡ್ NH2. ಸೊ ಇಲ್ಲಿ ಏನೈತಿ ನಿಮಗೆ ಫಸ್ಟ್ ಅಸಿಡಿಕ್ ಗ್ರೂಪ್, ಸೆಕೆಂಡ್ ಅಸಿಡಿಕ್ ಗ್ರೂಪ್, ಬಟ್ ನಮಗೆ ಅಮೈನ್ ಗ್ರೂಪ್ ಏನೈತಿ ಓನ್ಲಿ 1 ಐತಿ. ಸೊ ಯಾವಾಗ ನಮಗೆ ಅಮಿನೋ ಆ್ಯಸಿಡ್ ಒಳಗೆ ಕಾರ್ಬಾಕ್ಸಿಲಿಕ್ ಗ್ರೂಪ್ ದಟ್ ಈಸ್ ಅ COH ಗ್ರೂಪ್ ಜಾಸ್ತಿ ಇದ್ದು ಅಮೀನ್ ಗ್ರೂಪ್ ಕಡಿಮೆ ಇತ್ತಂದ್ರೆ ಅದನ್ನೇನಂತ ಕರಿತೀವಿ ನಾವು ಅಸಿಡಿಕ್ ಅಮಿನೋ ಆ್ಯಸಿಡ್ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ ಒನ್ ಬಂದ್ರಿ ಅಂದರೆ ನಿಮಗೆ ಬೇಸಿಕ್ ಅಮಿನೋ ಆ್ಯಸಿಡ್ ಅಂತ ತೊಗೊಂಡ್ರಿ ಅಂದ್ರೆ ಬೇಸಿಕ್ ಅಮಿನೋ ಆ್ಯಸಿಡ್ ಅಂದರೆ ನಮಗೆ ನಂಬರ್ ಆಫ್ NH2 ಗ್ರೂಪ್ ಏನಿರಬೇಕು ಜಾಸ್ತಿ ಇರಬೇಕು ಆ್ಯಂಡ್ ನಂಬರ್ ಆಫ್ COH ಗ್ರೂಪ್ ಏನಿರಬೇಕು ಕಡಿಮೆ ಇರಬೇಕು. ಯಾವಾಗ ನಮ್ಮ ಅಮಿನೋ ಆ್ಯಸಿಡಲ್ಲಿ NH2 ಗ್ರೂಪ್ ಜಾಸ್ತಿ ಇದ್ದು COH ಗ್ರೂಪ್ ಕಡಿಮೆ ಇತ್ತಂದ್ರೆ ಅದನ್ನೇನಂತ ಕರಿತೀವಿ ನಾವು ಬೇಸಿಕ್ ಅಮಿನೋ ಆ್ಯಸಿಡ್ ಅಂತ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ಯಾವುದು ಬರ್ತೈತಿ ಅಂದ್ರೆ ನಿಮಗೆ ಲೈಸಿನ್ ಅಂತ ಬರ್ತೈತಿ. ಎಕ್ಸಾಂಪಲ್ ಯಾವ್ದು ಬರ್ತೈತಿ ಲೈಸಿನ್ ಬರ್ತೈತಿ. ಅದರ ಫಾರ್ಮುಲಾ ನಿಮಗೆ NH2 CH2 4 times CH
COOH and NH2. First NH2 group, second NH2 group and first COH group. So ಇದರಲ್ಲಿ ನಮಗೆ ಏನದಾವು ನಂಬರ್ ಆಫ್ NH2 ಗ್ರೂಪ್ ಏನದಾವು ಜಾಸ್ತಿ ಅದಾವು, ಬಟ್ ಕಾರ್ಬಾಕ್ಸಿಲಿಕ್ ಗ್ರೂಪ್ ಏನೈತಿ ಒಂದೇ ಐತಿ. ಸೊ ಯಾವಾಗ ನಮಗೆ ಅಮೈನ್ ಗ್ರೂಪ್ ಜಾಸ್ತಿ ಇತ್ತಂದ್ರೆ ಅದನ್ನ ಏನಂತ ಕರಿತೀವಿ ಬೇಸಿಕ್ ಅಮಿನೋ ಆ್ಯಸಿಡ್. ಯಾವಾಗ ನಮಗೆ ನಂಬರ್ ಆಫ್ COH ಗ್ರೂಪ್ ಜಾಸ್ತಿ ಇರ್ತಾವು ಅಸಿಡಿಕ್ ಅಮಿನೋ ಆ್ಯಸಿಡ್. ಯಾವಾಗ ಎರಡು ಸೇಮ್ ಇರ್ತಾವೆ ಅದನ್ನ ಏನಂತ ಕರಿತೀವಿ ನಾವು ನ್ಯೂಟ್ರಲ್ ಅಮಿನೋ ಆ್ಯಸಿಡ್. ಸೊ ಇವು ಮೂರು ಕ್ಲಾಸಿಫಿಕೇಶನ್ ಆಫ್ ಯುವರ್ ಅಮಿನೋ ಆ್ಯಸಿಡ್ ಬೇಸ್ಡ್ ಆನ್ ನೇಚರ್ ಆಫ್ ಅಮಿನೋ ಆ್ಯಸಿಡ್. ನೆಕ್ಸ್ಟ್ ಬರ್ತೈತಿ ನಿಮಗೆ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಬಯೋಲಾಜಿಕಲ್ ಇಂಪಾರ್ಟೆನ್ಸ್. ಸೊ ಬಯೋಲಾಜಿಕಲ್ ಇಂಪಾರ್ಟೆನ್ಸ್ ಮೇಲೆ ಅಗೇನ್ ಎರಡು ಥರ ಮಾಡ್ತೀವಿ. ಒಂದು ಯಾವ್ದು ಬರ್ತೈತಿ ನಮಗೆ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್, ಇನ್ನೊಂದು ಯಾವ್ದು ಬರ್ತೈತಿ ನಮಗೆ ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್. ಏನು ಇಲ್ಲಿ ನಿಮಗೆ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ಮತ್ತು ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ಅಂದರೆ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ಆರ್ ದೋಸ್ ವಿಚ್ ಆರ್ ನಾಟ್ ಸಿಂಥಸೈಸ್ಡ್ ಇನ್ ಅ ಬಾಡಿ. ನಾಟ್ ಸಿಂಥಸೈಸ್ಡ್ ಇನ್ ಬಾಡಿ. ಯಾವ ಅಮಿನೋ ಆ್ಯಸಿಡ್ ನಮಗೆ ಬಾಡಿ ಒಳಗೆ ಸಿಂಥಸೈಸ್ ಆಗಲ್ಲ ಅವನ್ನ ನಾವೇನು ಮಾಡ್ಬೇಕಂದ್ರೆ ಫುಡ್ ಡಯಟ್ ಥ್ರೂ, ಅಂದರೆ ನಾವೇನು ಊಟ ಮಾಡ್ತಿರ್ತೀವಲ್ಲ ಅದ್ರ ಥ್ರೂ, ಅಂದರೆ ಕೆಲವೊಂದಿಷ್ಟು ಫುಡ್ ಮಟೀರಿಯಲ್ಸ್ ಏನು ಊಟ ಮಾಡ್ತೀವಲ್ಲ ಅದ್ರೊಳಗೆ ಅವು ಏನಿರ್ತಾವೆ ಅಮಿನೋ ಆ್ಯಸಿಡ್ಸ್ ಇರ್ತಾವೆ. ಆ ಫುಡ್ ಕನ್ಸ್ಯೂಮ್ ಮಾಡಿದಾಗ ಏನಾಗ್ತೈತೆ ನಮಗೆ ಅಮಿನೋ ಆ್ಯಸಿಡ್ ನಮ್ಮ ಬಾಡಿ ಒಳಗೆ ಹೋಗ್ತೈತಿ. ಅಂಥವನ್ನ ಏನಂತ ಕರಿತೀವಿ ನಾವು ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್. ದ ಅಮಿನೋ ಆ್ಯಸಿಡ್ಸ್ ವಿಚ್ ಆರ್ ನಾಟ್ ಸಿಂಥಸೈಸ್ಡ್ ಇನ್ ದ ಬಾಡಿ ವಿಚ್ ಆರ್ ಟೇಕನ್ ಥ್ರೂ ಅ ಫುಡ್ ಡಯಟ್, ಅಥವಾ ನಮ್ಮ ಡಯಟ್ ಥ್ರೂ ಅವ್ನು ಏನು ಮಾಡ್ತೀವಿ ನಾವು ಕನ್ಸ್ಯೂಮ್ ಮಾಡ್ತೀವಿ. ಅಂಥವ್ನ ಏನಂತ ಕರಿತೀವಿ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಅಂತ ತೊಗೊಂಡ್ರಿ ಅಂದರೆ ನೀವು ಲೈಸಿನ್ ಅಂತ ಏನು ಹೇಳಿದ್ರಲ್ಲ, ದಟ್ ಈಸ್ ಅ ಎಕ್ಸಾಂಪಲ್ ಫಾರ್ ಯುವರ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್. ಸ್ಟ್ರಕ್ಚರ್ ನಿಮಗೆ NH2 CH2 4 times CH COOH and NH2. So lysine is an example for your essential amino acid. Non-essential amino acids andra which are synthesized in the body. ಯಾವ ನಮ್ಮ ಬಾಡಿ ಒಳಗೆ ಸಿಂಥಸೈಸ್ ಆಗ್ತವು ಅವನ್ನ ಏನಂತ ಕರಿತೀವಿ ನಾವು ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ ಅಂತ ತಗೊಂಡ್ರಿ ಅಂದರೆ ಯಾವ್ದು ಬರ್ತೈತೆ ನಮಗೆ ಗ್ಲೈಸಿನ್ ಈಸ್ ಅ ಎಕ್ಸಾಂಪಲ್ ಫಾರ್ ಅ ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್. ಸೊ ಗ್ಲೈಸಿನ್ ಸ್ಟ್ರಕ್ಚರ್ ನಿಮಗೆ NH2 CH COOH H. ಸೊ ಇದು ನಿಮ್ದೇನು ಎಕ್ಸಾಂಪಲ್ ಫಾರ್ ನಾನ್ ಎಸೆನ್ಷಿಯಲ್ ಆ್ಯಂಡ್ ಎಕ್ಸಾಂಪಲ್ ಫಾರ್ ಎಸೆನ್ಷಿಯಲ್. ಸೊ ಇದು ನಿಮಗೆ 2 ಮಾರ್ಕ್ಸ್ ಒಳಗೆ ಕೇಳೋ ಚಾನ್ಸಸ್ ಇರ್ತೈತೆ. ವಾಟ್ ಆರ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ಆ್ಯಂಡ್ ಗಿವ್ ಎಕ್ಸಾಂಪಲ್, ಆ್ಯಂಡ್ ವಾಟ್ ಆರ್ ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ ಗಿವ್ ಎಕ್ಸಾಂಪಲ್. ಸೊ ದಿಸ್ ಈಸ್ ಯುವರ್ classification of amino acid. So with this we finish your today's session, and in the next session we are moving on to classification of your proteins and the formation of bond between your amino acid. ಅಂದ್ರೆ ನಾವೇನು ಹೇಳಿದ್ವಿ, ಪ್ರೋಟೀನ್ ಅಂದ್ರೆ ಅಮಿನೋ ಆ್ಯಸಿಡ್ ಪಾಲಿಮರ್ ಚೈನ್ ಏನಂತ ಕರೆದಿದ್ವಿ, ಪ್ರೋಟೀನ್ ಅಂತ ಕರೆದಿದ್ವಿ. ಆ ಪಾಲಿಮರ್ ಚೈನ್ ಆಗಬೇಕಾದ್ರೆ ಯಾವುದಾದ್ರೂ ಒಂದು ಫಾರ್ಮೇಷನ್ ಆಫ್ ಬಾಂಡ್ ಇರ್ತೈತಿ. ಆ ಬಾಂಡನ್ನು ಏನಂತ ಕರಿತೀವಿ, ಆ ಬಾಂಡ್ ಯಾವ ಥರ ಫಾರ್ಮ್ ಆಗ್ತೈತಿ, ಆ್ಯಂಡ್ ಕ್ಲಾಸಿಫಿಕೇಶನ್ ಆಫ್ ಪ್ರೋಟೀನ್ ಯಾವ್ಯಾವ ಬರ್ತಾವಂತ ನೆಕ್ಸ್ಟ್ ಲೆಕ್ಚರಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.